ಪಂಡಿತ ಮತ್ತು ವ್ಯಾಸರಂತಹ ರೈಟರ್ ಏನಿದ್ದಾರೆ ಭಾಗವತದ್ದು ಹೇಳ್ತಾರೆ, ಅವನೂ ನಿರಾಕರಿಸಿ ಬಿಟ್ಟಿದ್ದ. ಏಕೆಂದರೆ 7ನೇ ದಿನ ರಿಸಲ್ಟ್ ಬರಬೇಕಿತ್ತು. 7ನೇ ದಿನ ಇದು ತಿಳಿದು ಬರಬೇಕಿತ್ತು, ಏನೆಂದರೆ ಇವನು ಎಂಥ ಕಥೆ ಮಾಡಿದನು ಮತ್ತು ಏನು ಲಾಭವಾಯಿತು ಈ ರಾಜ ಪರೀಕ್ಷಿತನಿಗೆ. ಮತ್ತು ಅವನಂತೂ ರಾಜನಾಗಿದ್ದ. ಅವನಿಗೆ ಗೊತ್ತಿತ್ತು ಏನೆಂದರೆ ನೀನು ಸರಿ ಕೆಲಸ ಮಾಡದಿದ್ದರೆ ನಿನಗೆ ಹೊಡೆಯುವರು ಕೂಡ ರಾಜನ ಸೈನಿಕರು. ಯಾರಿಗೂ ಧೈರ್ಯ ಆಗಲಿಲ್ಲ ಅಲ್ಲಿ ಕಥೆ ಹೇಳಲು, ಸುಖದೇವನನ್ನು ಬಿಟ್ಟು. ಮತ್ತೀಗ ನೀವು 33 ದಿನಗಳ ಕಥೆ ಮಾಡುವಿರಿ ಡೋಂಗಿಗಳೇ. ಈಗ ಕಾಲು ಹಿಡಿದು ಬಿಟ್ಟ ಮನಿರಾಮನು ಪಂಡಿತನು ಮತ್ತೀಗ ಹೇಳಿದ, ಭಗವಂತ, ಯಾವುದಾದರೂ ದಾರಿ ಹೇಳಿ. ಏನ್ ದಾರಿ ಸೋದರ, ಈ ಹುಚ್ಚಾಟ ಬಿಡು. ನಿನ್ನ ಹೊಲಗಳಲ್ಲಿ ವ್ಯವಸಾಯ ಮಾಡಿ ತಿನ್ನು ಮತ್ತು ಭಕ್ತಿಯನ್ನು ಮಾಡು. ನಾನು ನಾಮದೀಕ್ಷೆ ನೀಡುವನು, ನೀನು ಪಾರಾಗುವೆ. ಅವನ ಉದ್ಧಾರ ಆಯಿತು. ಹಾಗೇನು ಹೇಳ್ತಾರೆ, तत्व भेद कोई ना कह रे झुमकरा ये पैसे ऊपर नाच सुनो राई झुमकरा. ಹಣಕ್ಕಾಗಿ ಕುಣಿತ. ಈ ವರ್ತಮಾನದ ಸಂತರು ಮೊದಲು ಗುತ್ತಿಗೆ ಪಡೆಯುತ್ತಾರೆ. 20 ಲಕ್ಷ ತೆಗೆದುಕೊಳ್ಳುವೆ, ಆಗ ಸತ್ಸಂಗ ಮಾಡಲು ಬರುವೆ ನಿಮ್ಮದು. ಅಪರಾಧಿಗಳಾಗಿದ್ದಾರೆ ಇವರು. ಪರಮಾತ್ಮನದು ಯಾರು ಇಂಥ ಕೆಲಸ ಮಾಡ್ತಾರೆ? ಇವರಂತೂ ನಾಟಕಗಾರರು ಮತ್ತು ಸಂತರು ಹೇಗಾದರು ಇವರು. ಹೀಗಾಗಿ ಏನ್ ಹೇಳ್ತಾರೆ, पैसे ऊपर नाच सुनो रे झुमकरा. ಹಾಗಾಗಿ ಪುಣ್ಯಾತ್ಮರೇ, ತಾವುಗಳು ಹೇಗಂದ್ರೆ ಈಗ ಕೆಲವು ವ್ಯಕ್ತಿಗಳು ಹವನವನ್ನು ಮಾಡುತ್ತಾರೆ ಮತ್ತು ಅದನ್ನೇ ಫೈನಲ್ ಎಂದು ನಂಬುತ್ತಿದ್ದಾರೆ. ಅಂದರೆ ಇಷ್ಟೇ ಕೆಲಸವಾಗಿದೆ, ಸ್ವಾಹ ಸ್ವಾಹ ಹಾಕಿ ಕಾಲು ಭಾಗ ತುಪ್ಪ ಮತ್ತು ನಿಶ್ಚಿಂತರಾಗುತ್ತಾರೆ. ಈಗ ಪರಮಾತ್ಮ ಹೇಳುತ್ತಾರೆ, 5 ಯಜ್ಞಗಳಿವೆ. ಈ 5 ಯಜ್ಞಗಳನ್ನು ಮಾಡಬೇಕಾಗಿದೆ ಮತ್ತು ಈ 5 ಯಜ್ಞಗಳಿಂದಾಗಿ ತಿಳಿಯಿರಿ ನಿಮ್ಮ ಗ್ಲೂಕೋಸ್ನ ಕೆಲಸ ಪೂರ್ಣವಾಗುವುದು. ಏಕೆಂದರೆ ತಾವು ಕಲಿಯುಗದಲ್ಲಿ ಸಂಪೂರ್ಣವಾಗಿ ಭಕ್ತಿಹೀನರು, ಪುಣ್ಯಕರ್ಮ ಹೀನರಾಗಿ ಇದ್ದೀರಿ. ತಾವು ಬಹಳ ಬಹಳ ದುರ್ಬಲ ಆಗಿರುವಿರಿ. ಹಾಗಾಗಿ ತಮಗೆ ಸಂಕಟಗಳ ಮೇಲೆ ಸಂಕಟಗಳು ಬರತೊಡಗಿವೆ. ಒಂದಕ್ಕಿಂತ ಒಂದು ಭಯಂಕರ ರೋಗಗಳು ಮನೆ ಮಾಡಿವೆ. ಗೊತ್ತಿಲ್ಲ, ಯಾರಿಗೂ ಸುಖವಿಲ್ಲ, ಎಲ್ಲರಿಗೂ ಟೆನ್ಷನ್ ಆಗುತ್ತಿದೆ. ಮತ್ತೇನು ಸ್ವಲ್ಪ ಮನೆಯಲ್ಲಿ ಅನುಕೂಲತೆ ಇದೆ, ಆದರೆ ಅತ್ತೆ ಸೊಸೆಯರ ಜಗಳ ಮತ್ತು ಅತ್ತೆ ಸೊಸೆಯರ ಜಗಳವಾಯಿತೆಂದರೆ ಇಡೀ ಪರಿವಾರದಲ್ಲಿ ಹರಡಿ ಹೋಗುತ್ತದೆ. ನಂತರ ಅವರದು ಎಣ್ಣೆ ಹಾಗೆ ಹರಡಿಬಿಡುತ್ತದೆ. ನಂತರ ಅಲ್ಲಿ ಮಾವನಿಗೆ ಗೊತ್ತಾಗುವುದು, ಅವನೂ ಜಗಳವಾಡುವನು. ಅತ್ತ ಹುಡುಗ ಬರುವ, ಅವನು ನಂತರ ಇಡೀ ದಿನ ವ್ಯವಸಾಯ ಮಾಡುತ್ತಾನೆ. ಟೆನ್ಷನ್ನಲ್ಲಿ ಮನೆಗೆ ಬರುತ್ತಲೇ ಪುನಃ ಕಿರಿಕಿರಿ, ಮನೆಯ ಕಲಹ. ಈಗ ಹೇಗೆಂದರೆ ಪುಣ್ಯಾತ್ಮರೇ, ಈ ಸದ್ಭಕ್ತಿಯಿಂದ, ಪರಮಾತ್ಮನ ಭಕ್ತಿಯಿಂದ ನಿಧಾನವಾಗಿ ತಮ್ಮೊಳಗೆ ಸಹನಶೀಲತೆಯೂ ಬರುವುದು. ನಂತರ ತಮ್ಮೊಳಗೆ ನಷ್ಟವೂ ಕೂಡ ಮನೆಯಲ್ಲಿ ಉಂಟಾದರೆ ತದನಂತರ ಜಗಳವಿರದು ತಮ್ಮ ಮನೆಯಲ್ಲಿ. ಈಗಂತೂ ಸ್ವಲ್ಪವೇ ಹಾನಿಯಾದರೂ ಮುದುಕ ಮುದುಕಿ ಸೊಸೆಯ ಜೊತೆ ಜಗಳವಾಡ್ತಾರೆ. ಎಂಥ ಮನೆತನದವಳು ಬಂದಳು, ಇವಳೇನೂ ನೋಡುವುದಿಲ್ಲ,